ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗಿದ್ದೀನಿ. ಯಾಕಪ್ಪ ಅಂದರೆ ಇವತ್ತಿನ ದಿನನ ಈ ರೀತಿ ಮಾಡ್ತೀವಿ, ಈ ರೀತಿ ಇರುತ್ತೆ ಅಂತ ನಾನು ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮ್ಮ ಜೊತೆ ಎಲ್ಲ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಶೇರ್ ಮಾಡಬೇಕು ಅನ್ನಿಸ್ತು. ಗೊತ್ತಿಲ್ಲ ನನಗಿದು ಶೇರ್ ಮಾಡ್ತಿರೋದು ಸರಿನೋ ತಪ್ಪೋ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಫೈನಲಿ ನನಗನ್ಸಿದ್ದು ಅಂತ ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಒಂದು ನಿಮಿಷ. ಸೊ ಏನಪ್ಪ ಅದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಸುಮಾರು ಒಂದು 20 ದಿನದಿಂದ ಆಲ್ಮೋಸ್ಟ್ ಒಂದು ತಿಂಗಳೇ ಆಗಿದೆ ಅಂತ ಅಂದ್ಕೊಳ್ಳಿ. ಒಂದು ವ್ಯಕ್ತಿಗೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕತ್ತೆಯವರ ಅಕ್ಕನ ಗಂಡ ಅಂತಲೇ ಹೇಳ್ಬೋದು. ಪಾಪ ವ್ಯಕ್ತಿ ಬಂದು ಯಾವ ಥರ ಅಂತ ಹೇಳಿದ್ರೆ ನನಗೆ ಅವರ ಹಾಸ್ಪಿಟ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಗೊತ್ತಿತ್ತು ನನಗೆ ಆ ವ್ಯಕ್ತಿ ಬಗ್ಗೆ ಒಳ್ಳೆಯವರು ಅಂತ ಹೇಳಿ. ಬಟ್ ಇಷ್ಟು ಮಟ್ಟಿಗೆ ಒಳ್ಳೆಯವರು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ವ್ಯಕ್ತಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಯಾವ ಥರ ಆಕ್ಸಿಡೆಂಟ್ ಅಂದರೆ ಜಸ್ಟ್ ಸಿಂಪಲ್ ಆಕ್ಸಿಡೆಂಟ್ ಅದು. ಬೈಕು ಟಚ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಸೊ ಅವರು ಬಿದ್ದಿದ್ದ ಫೋರ್ಸಿಗೆ ಒಬ್ಬನಿಗೆ ಸ್ವಲ್ಪ ತರ್ಚ್ಕೊಂಡಿರೋದು ಏಟಾಗುತ್ತೆ. ಇವ್ರಿಗೆ ಬಂದು ಇಲ್ಲಿ ಆ್ಯಕ್ಚುಲಿ ಹೋಲ್ ಆಗಿಬಿಟ್ಟಿರುತ್ತೆ. ಬರೀ ಈ ಪ್ಲೇಸಲ್ಲಿ ಅಷ್ಟೇ ಹೋಲ್ ಆಗಿದ್ದು. ಇನ್ಫ್ಯಾಕ್ಟ್ ಅವ್ರ ಮೆದುಳಿಗೂ ಏನೂ ಆಗಿಲ್ಲ. ಇಲ್ಲಿ ಹೋಲಾಗಿತ್ತು. ಸೊ ಹೋಲಾಗಿದ್ದ ತಕ್ಷಣ ಜಾಸ್ತಿ ಬ್ಲೀಡಿಂಗ್ ಹೋಗಿರೋದ್ರಿಂದ ಅವ್ರನ್ನ ಹಾಸ್ಪಿಟಲೈಸ್ ಮಾಡ್ತಾರೆ. ಹಾಸ್ಪಿಟಲೈಸ್ ಮಾಡಿದಾಗ ಒಂದು 20 to 25 ಡೇಸ್ ಐ.ಸಿ.ಯು ಇದ್ದರು. ಸೊ ಐ.ಸಿ.ಯುಯಿಂದ ಒಂದು ತಿಂಗಳು ಆದಮೇಲೆ ಅವರು ವಾರ್ಡಿಗೆ ಶಿಫ್ಟ್ ಮಾಡಿದರು. ವಾರ್ಡಿಗೆ ಶಿಫ್ಟ್ ಮಾಡಿದಾಗ ಸ್ವಲ್ಪ ಕೈಕಾಲೆಲ್ಲ ಈ ಥರ ಶೇಕ್ ಮಾಡೋರು. ಅಂದರೆ ಅವರು ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಇಲ್ಲ ಚೇತರಿಸ್ಕೊಳ್ತಾರೆ ಅಂತಲೇ ಹೇಳ್ತಾಯಿದ್ರು. ಐ.ಸಿ.ಯುಯಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಅವ್ರಿಗೆ ಇನ್ನೇನಿದ್ರು ನಮ್ಮ ಪ್ರಯತ್ನ ಮಾಡಿದ್ದೀವಿ, ಫ್ಯಾಮಿಲಿ ಫೋಕಸ್ ಬೇಕು ಅವ್ರಿಗೆ, ಫ್ಯಾಮಿಲಿ ಹತ್ರ ಇರಬೇಕು, ಫ್ಯಾಮಿಲಿ ಮಾತಾಡಬೇಕು, ಅವ್ರ ಜೊತೆಗೆ ಮಿಂಗಲ್ ಆಗಬೇಕು ಅಂತ ಹೇಳೋರು. ಸೊ ಅವರು ನಾವು ಯಾರೇ ಹೋಗಿ ಮಾತಾಡಿದ್ರು ಅಂಕಲ್ ಚೆನ್ನಾಗಿದ್ದೀರಾ ಅಂದರೆ ಬರೀ ಕತ್ತಲ್ಲೇ ಮಾತಾಡೋರು. ಯಾಕೆಂದರೆ ಅವರಿಗಿಲ್ಲಿ ಪೈಪ್ ಹಾಕಿದ್ರು. ಸೊ ಬರೀ ಅವ್ರಿಗೆ ಏನೇ ಮಾಡಿದ್ರು ಬಾಯಲ್ಲಿ ಒಂದು ಮೂಗಿಂದ ಒಂದು ಪೈಪ್ ಬಿಟ್ಟಿರ್ತಾರೆ ಇಲ್ಲಿ, ಅದು ಇಲ್ಲಿಗಿತ್ತು. ಸೊ ಪೈಪಲ್ಲಿ ಏನಾದರೂ ಗಂಜಿ ಹಾಲು ಅಷ್ಟೇ ಹಾಕ್ತಿದ್ದಿದ್ದು. ಅದು ಹಾಕಿದ್ರೆ ಹೊಟ್ಟೆ ಒಳಗೆ ಹೋಗೋ ಥರ ಆ ಥರ ಇಟ್ಟಿದ್ರು ಅವ್ರನ್ನ. ನಾವು ಯಾರಾದರೂ ಆ ವ್ಯಕ್ತಿ ಹತ್ರ ಮಾತಾಡಿದ್ರೆ ಅವರು ರಿಯಾಕ್ಟ್ ಮಾಡ್ತಿದ್ರು. ಊಟ ಮಾಡಿದ್ರಾ, ಚೆನ್ನಾಗಿದ್ದೀರಾ, ಬರೀ ಎಲ್ಲದಕ್ಕೂ ಅಂತ ಇದ್ರು. ಸೊ ಡಾಕ್ಟರು ಒಂದು ಸ್ವಲ್ಪ ಮೊಬೈಲ್ ಕೊಡಿ, ಫೋನ್ ನೋಡ್ತಿರ್ಲಿ ಅಂತೆಲ್ಲ ಹೇಳಿದರು. ಸೊ ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಕೈ ಹಿಂಗೆ ಶೇಕ್ ಹಾಕಿದ್ರೆ ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡೇ ನೋಡ್ತಾಯಿದ್ರು. ಸೊ ನಾವು ಅಂದ್ಕೊಂಡ್ವಿ ಹುಷಾರಾಗಬಹುದು ಅಂತ ಹೇಳಿ. ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅಂದರೆ ಇವತ್ತು ಬೆಳಗ್ಗೆ ಡೆತ್ ಆಗಿದ್ದಾರೆ ಅವರು. ಸೊ ನಮ್ಗೆ ಇವಾಗ ಗೊತ್ತಾಗಿದೆ. ಈಗ ಹೋಗ್ತಾ ಇದ್ದೀವಿ ನಾವು ಕೂಡ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ. ಹಾಸ್ಪಿಟ್ಲಿಗೆ ಆಲ್ಮೋಸ್ಟ್ ಅವ್ರು ಒಂದು 20 ಲಕ್ಷ ಖರ್ಚು ಮಾಡಿದ್ದಾರೆ. ಏನಂತಂದರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಆ ವ್ಯಕ್ತಿ ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಅವ್ರು ಒಳ್ಳೆಯವರು ಅಂತ ಗೊತ್ತಿತ್ತು, ಇಷ್ಟು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಅದು ಯಾಕೆ ಹೇಳಿದೆ ಅಂದರೆ ಅವ್ರು ಹಾಸ್ಪಿಟಲ್ ಇದ್ದಾಗ ಅವ್ರ ಊರಲ್ಲಿರೋರು ಪ್ರತಿಯೊಬ್ಬರು ಕೂಡ ಒಂದು 10ರಿಂದ 15 ವರ್ಷದ ಮಗುನೂ ಕೂಡ ಅವ್ರನ್ನ ನೋಡಕ್ಕೆ ಬಂದಿತ್ತು. ಸೊ ಡಾಕ್ಟರೇ ಅವ್ರಿಗೆ ಹೇಳ್ತಾ ಇದ್ರು, ಇಷ್ಟು ಕ್ರೌಡು, ಇಷ್ಟು ಜನನ ನೋಡಕ್ಕೆ ಬಂದಿರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಅಂತ ಹೇಳಿ. ಆಮೇಲೆ ಆ ಊರಲ್ಲಿ ಅಷ್ಟೇ ಯಾರೇ ಆಗಿರ್ಬೋದು, ಸೊ ಯಾವುದೇ ವ್ಯಕ್ತಿ ಆದ್ರೂ 1 ಲಕ್ಷ ತಗೊಂಡೋಗಿ ಕೊಟ್ಟಿದ್ದಾರೆ. ನಾನು ಅನ್ಕೊಳೋದು ಯಾವ ವ್ಯಕ್ತಿಗೂ ಅಷ್ಟು ಸುಲಭವಾಗಿ ತಗೊಂಡು ಹೋಗಿ ಕೊಡಬೇಕು ಅಂತ ಅನ್ಕೊಳಲ್ಲ. ಯಾಕೆಂದರೆ ಒಬ್ಬರು ಹಾಸ್ಪಿಟಲಲ್ಲಿದ್ರೆ ಹೋಗಿ ಸಾಂತ್ವನ ಹೇಳ್ಕೊಂಡು ಅವ್ರನ್ನ ನೋಡ್ಕೊಂಡು ಬಂದ್ಬಿಡ್ತಾರೆ. ಬಟ್ ಆ ಅಂಕಲ್ಗೆ ಪ್ರತಿಯೊಬ್ಬರು ಕೂಡ ಅವ್ರ ಕೈಯಲ್ಲಾಗಿದ್ದಷ್ಟು 50,000, 1 ಲಕ್ಷ, 2 ಲಕ್ಷ ಈ ಥರ ಕೊಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವ್ರಿಗೋಸ್ಕರ ಪೂಜೆ ಮಾಡಿಸಿ, ದೇವ್ರ ಹತ್ರನೇ ಎಷ್ಟೊಂದು ಜನ ಹರಕೆ ಕಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಆ ವ್ಯಕ್ತಿ ಎಷ್ಟು ಇನ್ನೋಸೆಂಟ್ ಅನ್ನೋದು ತಿಳ್ಕೊಳ್ಳಿ. ಇನ್ಫ್ಯಾಕ್ಟ್ ಅವರು ಯಾವ ಥರ ಇದ್ದರು ಅಂತ ಹೇಳಿದ್ರೆ ಒಂದು ಸಣ್ಣ ಮಗು ಏನಾದರೂ ಅಂದ್ರೂ ಅವ್ರು ತಿರುಗೂ ಕೂಡ ಮಾತಾಡ್ತಿರ್ಲಿಲ್ವಂತೆ. ಅಷ್ಟು ಒಳ್ಳೆ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಅಂಕಲ್ಗೆ ಒಳ್ಳೇದಾಗಲಿ, ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ, ಇದನ್ನು ತಡ್ಕೊಳೋ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಯಾಕೆ ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ
ಇದರಲ್ಲಿ ಯಾರನ್ನ ಬ್ಲೇಮ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು 20,00,000 ಖರ್ಚು ಮಾಡ್ತಾರೆ ಅಂದರೆ ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದು ಯಾವ ಮಟ್ಟಕ್ಕೆ ಕಷ್ಟ ಅದು ಸಂಪಾದನೆ ಮಾಡೋದಕ್ಕೆ ಅಂತ. ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣನ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನನಗನ್ಸಿದ್ದು ಪರ್ಸ್ನಲಿ, ಸೊ ಆ ವ್ಯಕ್ತಿ ಬದುಕ್ತಾನ? ನನ್ಗೆ ಯಾರನ್ನ ಬ್ಲೇಮ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ನಾವು ಅನ್ಕೊಂಡಿರ್ತೀವಿ, ಇಲ್ಲ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ಬಿಡೋಣ. ಯಾಕಂದ್ರೆ ಒಂದು ಹುಷಾರಾದ್ರೆ ಅವ್ರು ಬದುಕ್ತಾರೆ ಅನ್ನೋ ಫೀಲ್ ನಮ್ಗಿರುತ್ತಲ್ವಾ? ಸೊ ಹಾಗಾಗಿ ನಾವು ಹಂಗೆ ತಿಳ್ಕೊಂಡಿರ್ತೀವಿ. ಅದ್ ತಕ್ಷಣಕ್ಕೆ ನಾವು ಕೂಡ ಹಾಸ್ಪಿಟಲ್‌ಗೆ ಸೇರಿಸ್ಬಿಟ್ಟಿರ್ತೀವಿ. ಈಗ ಹೆಂಗಾಗಿದೆ ಅಂದ್ರೆ ಜನ ಹೆಂಗ್ ಮಾತಾಡ್ತಾರೆ ಅಂದ್ರೆ, ವ್ಯಕ್ತಿನೂ ಇಲ್ಲ, ದುಡ್ಡು ಇಲ್ಲ ಅಂತ ಮಾತಾಡ್ತಾರೆ ಕೆಲವ್ರು. ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರು ಅಷ್ಟೇ ಅವ್ನು ಸತ್ತೋಗ್ತಾನೆ, ಅವ್ನಿಗೆ ಯಾಕೆ ಖರ್ಚು ಮಾಡಬೇಕು ಅಂತ ಯಾರು ಇಂಟೆನ್ಷನಲ್ಲಿ ಇಟ್ಕೊಂಡು ಅವ್ರನ್ನ ಹಾಸ್ಪಿಟಲ್‌ಗೆ ಸೇರಿಸಿರಲ್ಲ. ಬದುಕ್ತಾರೆ ಅನ್ನೋ ಇವಾಗ ನನಗೆ ಏನಾದರೂ ಆದರೆ ತಕ್ಷಣ ನಾನು ತಗೊಂಡೋಗಿ ನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್‌ಗೆ ಹಾಕೋ ಉದ್ದೇಶನೇ ನಾನು ಬದುಕಲಿ ಅಂತ. ಮೋಸ್ಟ್‌ಲಿ ಸತ್ತೋಗ್ಬೋದು, ಬೇಡ ಅಂತ ಯಾರು ಹಿಂಜರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೇ ಮೈಂಡ್ ಸೆಟ್ಟಲ್ಲೇ ಅವರು ಹೋಗಿರ್ತಾರೆ. ಈಗ ಡಾಕ್ಟರ್ಸ್‌ನ ಯಾರನ್ನ ಬ್ಲೇಮ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗನ್ಸುತ್ತೆ ಒಂದೊಂದ್ಸಲಿ ಡಾಕ್ಟರ್ಸಿಗೆ ಗೊತ್ತಿರುತ್ತಾ? ಗೊತ್ತಾಗಬಹುದಿತ್ತಲ್ವಾ? ಅಟ್‌ಲೀಸ್ಟ್ ಒಂದು 5ರಿಂದ 10,00,000 ಖರ್ಚು ಮಾಡಿದಾಗ ಅವ್ರ ಮೈಂಡ್ ಏನಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಅವರು ಬದುಕಲ್ಲ ಅನ್ಸುತ್ತೆ ಅನ್ನೋದು ಹೇಳಿದ್ರೆ, ಆಹ್, ಒಂದಷ್ಟು ಸಾಲ ಮಾಡೋದು ತಪ್ತಿತ್ತು ಅನ್ನೋದು ನನಗೆ. ಬಟ್ ನನಗೆ ಅವ್ರನ್ನೂ ಬ್ಲೇಮ್ ಮಾಡಕ್ಕೆ ಇಷ್ಟ ಆಗ್ತಿಲ್ಲ. ನನಗೆ ಅನ್ನಿಸ್ತಾ ಇರೋದು ಅವ್ರಿಗೆ ಗೊತ್ತಿರಬಹುದೇನೋ, ಗೊತ್ತಾಗುತ್ತೇನೋ ಅನ್ನೋ ಒಂದು ಡೌಟ್ ನನಗಷ್ಟೇ. ಗೊತ್ತಾಗಿದ್ರೆ ಅವ್ರು ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಆಗಲ್ಲ ಕರ್ಕೊಂಡೋಗಿ ಅಂತ ಹೇಳ್ದವ್ರು ಫಸ್ಟೇ ಹೇಳಿದ್ರೆ ಅಟ್‌ಲೀಸ್ಟ್ ಅವ್ರು ಸಾಲನೂ ಮಾಡ್ಕೊಳ್ತಾ ಇರ್ಲಿಲ್ಲ. ಒಂದು ಜೀವಕ್ಕೆ ಬೆಲೆನೂ ಕಟ್ಟದಂಗೆ ಅನಿಸ್ತಾ ಇರ್ಲಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ ಅಷ್ಟೊಂದು ದುಡ್ಡೆಲ್ಲ ಹೊಂಚಿ ಜೀವನ ಉಳಿಸ್ಕೋಬೇಕು ಅಂತ ಟ್ರೈ ಮಾಡಿರೋರಿಗೆ ಇವತ್ತು ಆ ಜೀವ ಇಲ್ಲ. ಯಾವ ಥರ ಬರೆಸ್ತಾರೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಅದನ್ನ ಶೇರ್ ಮಾಡಬೇಕೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಕೂಡ ಫ್ರೆಷರ್ಸ್ ಯೂಟ್ಯೂಬರ್ ಆಗಿರೋದ್ರಿಂದ ಆ ಸತ್ತಿರೋದು ವಿಡಿಯೋ ಎಲ್ಲ ಮಾಡಬೇಕಾ ಏನು ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಹಾಗಾಗಿ ಆಗ್ತಿಲ್ಲ. ಇದು ನಡೆದಿರೋದು ಬಂದು ಮೇಟಿಕುಡಿಕೆ ಹತ್ರ, ಮಾಡಾಳು ಮೇಟಿಕುಡಿಕೆ, ಹಾಸನ ಡಿಸ್ಟಿಕ್, ಅರಸೀಕೆರೆಯಿಂದ ಸ್ವಲ್ಪ ಮುಂದೆ ಅಲ್ಲಿ. ಈಗೆಲ್ಲ ಹೊರಡ್ತಾ ಇದ್ದೀವಿ. ನಾನು ಭಗವಂತನಲ್ಲಿ ಕೇಳ್ಕೊಳೋದಷ್ಟೇ, ಡಾಕ್ಟರ್ಸಿಗೆ ಏನಾದರೂ ನಿಜವಾಗ್ಲೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಬಿಡಿ. ಈ ಥರ ನೀವು ದುಡ್ಡು ಮಾಡ್ಕೊಳ್ತೀರಾ ಅನ್ನೋದನ್ನ ತುಂಬ ಜನ ಮಾತಾಡ್ತಾ ಇದ್ದಾರೆ. ದುಡ್ಡು ಮಾಡ್ಕೊಳ್ತೀವಿ ಅನ್ನೋ ಇಂಟೆನ್ಷನಲ್ಲಿದ್ದರೆ ನಿಜವಾಗ್ಲೂ ಇರೋರು, ಇಲ್ದಿರೋರು ತುಂಬ ಜನ ಇರ್ತಾರೆ. ಬಟ್ ಈ ಥರ ಸಿಚುವೇಶನ್ನ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನ ಕೆಲವ್ರು ಅಯ್ಯೋ ದುಡ್ಡು ಹೋಯ್ತು ಮನುಷ್ಯನೂ ಹೋಯ್ತು ಅಂತ ಮಾತಾಡ್ತಾರೆ. ಅವ್ರ ಮುಂದೆ ಹೋಗಿ ನೀವು ಆ ಥರ ಮಾತಾಡಿದಾಗ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ದುಡ್ಡೇ ಹೋಗುತ್ತೆ, ಮನುಷ್ಯ ಬರ್ತಾನೆ ಅನ್ನೋದಕ್ಕೋಸ್ಕರ ಅವ್ರು ದುಡ್ಡು ಖರ್ಚು ಮಾಡಿರ್ತಾರೆ. ಅವ್ರಿಗೆ ಫಸ್ಟೇ ಗೊತ್ತಿದ್ರೆ ಯಾರು ದಡ್ರಲ್ಲ ದುಡ್ಡು ಖರ್ಚು ಮಾಡೋಕ್ಕೆ. ಬಟ್ ನೀವು ಅವ್ರ ಮುಂದೆ ಹೋಗಿ ಅಯ್ಯೋ ನಿಮ್ಮ ದುಡ್ಡು ಹೋಯ್ತು, ನಿಮ್ಮ ಮನೆಯವರು ಹೋದ್ರು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನನಗೆ ಗೊತ್ತಿಲ್ಲ ಜಾಸ್ತಿ ಮಾತಾಡೋದಕ್ಕೂ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಯಾಕೆಂದರೆ ಪಾಪ ಅಷ್ಟು ಒಳ್ಳೆ ವ್ಯಕ್ತಿ. ನನಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದಾಗ ನಂದು ಯಾವಾಗಾದರೂ ಅದನ್ನ ಶೇರ್ ಮಾಡ್ಕೊತೀನಿ. ನಾನು 10 ಇಯರ್ಸ್ ಬ್ಯಾಕ್ ನಾನು ತುಂಬ ಹುಷಾರಿಲ್ದಿದ್ದಾಗ ಒಂದು ದೇವಸ್ಥಾನದಲ್ಲಿದ್ವಿ. ಸೊ ಆ ದೇವಸ್ಥಾನದಲ್ಲಿದ್ದಾಗ ಪಾಪ ನನ್ನೂ ಕೂಡ ತುಂಬ ಕೇರ್ ಮಾಡಿದ್ದಾರೆ, ಮಾತಾಡ್ಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕೃತಜ್ಞತೆ ಅಂದರೆ ನನಗೆ ತುಂಬ ದೂರದ ರಿಲೇಷನ್ನು. ಅವ್ರಿಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಸೊ ಅಂಕಲ್ ಮಿಸ್ ಯು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್.